ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳು ಕುರಿತಾದ ಕಾರ್ಯಕ್ರಮ ಕೇಳಿ. ವಿಕಸಿತ ಭಾರತ ಜಿ ಈ ಯೋಜನೆ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಮರು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ಯೋಜನೆಯನ್ನು ಜಾರಿಗೆ ತಂದಿದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಆಗಿದೆ. ಗ್ರಾಮೀಣ ಭಾಗದಲ್ಲಿ ವಲಸೆ ಪ್ರವೃತ್ತಿಯನ್ನು ತಡೆಗಟ್ಟುವುದು ಜೊತೆಗೆ ಕೃಷಿಯಲ್ಲಿ ನಿರತರಾದಂತಹ ಜನರು ಕೃಷಿ ಮುಗಿದ ನಂತರ ನಿರುದ್ಯೋಗದ ಸಮಸ್ಯೆ ಕಾಡಬಾರದು, ಉದ್ಯೋಗದ ಖಾತರಿಯನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವುದರ ಜೊತೆಗೆ ಕೆಲಸದ ಅವಧಿಯನ್ನು ಗ್ಯಾರಂಟಿಗೊಳಿಸುವ ಯೋಜನೆ ಇದಾಗಿದೆ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತಂದಿದ್ದು, ಈ ಯೋಜನೆಯನ್ನು ವಿಕಸಿತ ಭಾರತ ಜಿ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪ್ರಚಲಿತವಿರುವಂತಹ ಯೋಜನೆ ನರೇಗಾ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯಡಿಯೂ ಅದು 100 ದಿನಗಳ ಬದಲಾಗಿ 125 ದಿನಗಳಿಗೆ ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರುವಂತಹ ಹೊಸ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು. ಈ ವಿಕಸಿತ ಭಾರತ ಜಿ ಯೋಜನೆಯನ್ನು ಸಂಸತ್ತು ಇತ್ತೀಚೆಗೆ ಡಿಸೆಂಬರ್ 2025ರಲ್ಲಿ ಅಂಗೀಕಾರವನ್ನು ಮಾಡಿದೆ. ಈ ಮಸೂದೆಯು ದೇಶದ ಗ್ರಾಮೀಣ ಜನರ ಉದ್ಯೋಗದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಎಂಬಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾವೆ. ಈ ಜಿ ಯೋಜನೆಯು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಎಂಬ ಈ ಯೋಜನೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೋಬಹುದು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸುಮಾರು 20 ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಒಂದು ಯೋಜನೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆಗೊಂಡ ಬಳಿಕ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತದೆ. ಮಹಿಳೆ ಹಾಗೂ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲರಿಗೂ ಏಕರೂಪದ ವೇತನವನ್ನು ಈ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ಒಂದು ಕೂಲಿಕಾರರಿಗೆ ಅಥವಾ ಗ್ರಾಮೀಣ ಜನರು ಈ ವಿಕಸಿತ ಭಾರತ ಜಿ ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಕೂಲಿ ಹಣವನ್ನು ತಮ್ಮ ಅಕೌಂಟ್ ಖಾತೆಗೆ ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯಗಳು ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಹಣಕಾಸಿನ ವೆಚ್ಚ 60-40 ಅನುಪಾತದಲ್ಲಿರ್ತದೆ. ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90-10 ಅನುಪಾತದಲ್ಲಿ ಇರ್ತದೆ. ಮುಖ್ಯವಾಗಿ ಕೃಷಿ ಕಾಲದಲ್ಲಿ ಕೃಷಿ ಚಟುವಟಿಕೆಗಳ ಸಮಯದಲ್ಲಿ ಬಿತ್ತನೆ ಮತ್ತು ಕೊಯ್ಲು ನಿರ್ವಹಣೆಯಲ್ಲಿ ಕೊರತೆ ಹೋಗಬಾರ್ದು, ಕೃಷಿ ಕೆಲಸಗಳಿಗೆ ತೊಂದರೆಯಾಗಬಾರ್ದು ಅಂತ ಒಂದು ಉದ್ದೇಶದಿಂದ ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯಡಿಯಲ್ಲಿ ಕೆಲಸಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಕೃಷಿ ಕೆಲಸಗಳು ಸ್ಥಗಿತಗೊಳ್ಳಬಾರ್ದು, ರೈತ ಬಾಂಧವರಿಗೆ ಹಾಕಿದಂಥ ಬಂಡವಾಳ ಮರಳಿ ಬರಬೇಕು, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಎಂಬಂತಹ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರಗಳು ಆ ಒಂದು ಸೀಸನ್ನಲ್ಲಿ ಅಥವಾ ಆ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ಯೋಜನೆಯನ್ನು ಸ್ಥಗಿತಗೊಳಿಸಬಹುದು. ಅಂತಂದರೆ ಕೃಷಿ ಕೆಲಸಗಳು ಮುಗಿದ ನಂತರ ರೈತ ಬಾಂಧವರು ಬಿಡುವಿನ ಸಮಯದಲ್ಲಿ ಮತ್ತೆ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇದೆ. ಈ ಯೋಜನೆಯಡಿಯಲ್ಲಿ ತಾವು ಕೆಲಸಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಈ ವಿಕಸಿತ ಭಾರತ ಜಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸಗಾರರು ಅಥವಾ ಗ್ರಾಮೀಣ ಭಾಗದಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಅಕೌಂಟ್ ಖಾತೆಗೆ ಕೂಲಿ ಹಣವನ್ನು ಪಾವತಿ ಮಾಡಲಾಗ್ತಾ ಇದೆ. ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮುಖ್ಯವಾಗಿ ವಂಚನೆ ಪ್ರಯತ್ನ ಜೊತೆಗೆ ಅನಧಿಕೃತ ಹಾಜರಾತಿಗಳಿಗೆ ವೇತನವನ್ನು ಪಾವತಿ ಮಾಡುವಂತಹ ಒಂದು ಪ್ರಕರಣಗಳನ್ನು ತಡೆಗಟ್ಟಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಜಿಯೋ ಟ್ರ್ಯಾಗಿಂಗ್ ಮತ್ತು ಬಯೋಮೆಟ್ರಿಕ್ ಹಾಜರಾತಿಯನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಅಂತಂದರೆ ಕೆಲಸ ಆರಂಭಿಸುವಂಥ ಒಂದು ಸಮಯ ಹಾಗೆಯೇ ಕೆಲಸ ಮುಗಿಸುವಂಥ ಸಮಯದಲ್ಲಿ ಕೂಲಿ ಕಾರ್ಮಿಕರು ಅಥವಾ ಯೋಜನೆಯ ಫಲಾನುಭವಿಗಳು ತಮ್ಮ ಹಾಜರಾತಿಯನ್ನು ಕಡ್ಡಾಯಗೊಳಿಸಬೇಕಾಗ್ತದೆ. ಇದರಿಂದ ಯೋಜನೆಯ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಮುಖ್ಯ ಆಗಿರ್ತದೆ. ಮಹಾತ್ಮ ಗಾಂಧಿಯವರ ಆಶಯ ಗ್ರಾಮೀಣ ಭಾಗದ ಅಭ್ಯುದಯ ಆಗಬೇಕು. ಭಾರತವು ಹಳ್ಳಿಗಳಿಂದ ಕೂಡಿದಂತಹ ಒಂದು ರಾಷ್ಟ್ರ. ಹಳ್ಳಿಗಳ ಪ್ರಗತಿಯ ಹೊರತಾಗಿ ದೇಶದ ಪ್ರಗತಿ ಅಸಾಧ್ಯ ಎಂಬಂತಹ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿದ್ದರು. ಅದರ ಒಂದು ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಚಿಂತನೆಗೆ ಪೂರಕವಾಗಿ ನರೇಗಾ ಯೋಜನೆಯನ್ನು ಜಾರಿಗೆಗೊಳಿಸಲಾಯಿತು. ಸುಮಾರು 20 ವರ್ಷಗಳ ಬಳಿಕ ಈ ಯೋಜನೆಯ ಮರುನಾಮಕರಣ ಆಗಿದೆ. ಭಾರತ ವಿಕಸಿತಗೊಳ್ಳುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಭಾರತ ಜಾಗತಿಕವಾಗಿ ತನ್ನನ್ನು ತೆರೆದುಕೊಳ್ತಾ ಇದೆ, ಜಾಗತಿಕವಾಗಿ ಮುನ್ನಡೆಯಬೇಕಾಗ್ತದೆ ಎಂಬಂಥ ಒಂದು ಹೊಸ ಆಶಯದೊಂದಿಗೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಬದಲಾಗಿ ವಿಕಸಿತ ಭಾರತ ಜಿ ಯೋಜನೆಯನ್ನು ಬದಲಾವಣೆ ತಂದಿದೆ.
ಭಾರತ ದೇಶದಲ್ಲಿ ಸಾಕಷ್ಟು ಜನ ಇಂದಿಗೂ ಕೂಡ ದುರ್ಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಜೊತೆಗೆ ತಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ತಮ್ಮ ಊರಿನಲ್ಲಿಯೇ ಉದ್ಯೋಗದ ಭರವಸೆಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ಇತ್ತೀಚೆಗೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆಯ ಪ್ರವೃತ್ತಿ ಹೆಚ್ಚಾಗ್ತಿದೆ. ಆದ್ದರಿಂದ ಸ್ಥಳೀಯ ಮಟ್ಟದಲ್ಲಿಯೇ ತಾವು ಉದ್ಯೋಗವನ್ನು ಆರಿಸಿ ಹೋಗಬಾರ್ದು, ತಾವು ಊರಲ್ಲಿರುವಂತಹ ಒಂದು ಸ್ಥಳದಲ್ಲಿಯೇ ಈ ಒಂದು ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ದೇಶದಲ್ಲಿ ಇದನ್ನು ಅವಲಂಬಿಸಿ ಸಾಕಷ್ಟು ಜನ ಕೃಷಿ ಕಾರ್ಮಿಕರು, ಗ್ರಾಮೀಣ ಭಾಗದ ಜನರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಹಳೆಯ ನರೇಗಾ ಯೋಜನೆಯಲ್ಲಿ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತರಿ ಸಿಗ್ತಿತ್ತು. ಆದರೆ ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ 125 ದಿನಗಳ ಖಾತರಿ ಉದ್ಯೋಗ ಸಿಗಲಿದೆ. ಗ್ರಾಮೀಣ ಮೂಲಸೌಕರ್ಯ ವ್ಯವಸ್ಥೆ ಸುಧಾರಿಸಲಿದೆ, ನೀರಾವರಿ ಕೆಲಸಗಳಿಗೆ ಆದ್ಯತೆ ಸಿಗ್ತಾ ಇದೆ, ಗ್ರಾಮೀಣ ರಸ್ತೆ, ಮಾರುಕಟ್ಟೆ, ಪರಿಸರ ರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಇದು ಆದ್ಯತೆಯನ್ನು ನೀಡುತ್ತದೆ. ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಆಗುವಂಥ ಕೆಲಸಗಳು ಸ್ಥಳೀಯ ಜನರೇ ಅದನ್ನು ನಿರ್ಣಯ ಮಾಡೋದರಿಂದ, ಜೊತೆಗೆ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತಾವೇ ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ತಾವೇ ನೇರವಾಗಿ ಯೋಜನೆಯಲ್ಲಿ ಭಾಗಿ ಆಗಬಹುದು. ಈಗಾಗಲೇ ಹೇಳಿದಂತೆ ಬಿತ್ತನೆ ಸಮಯ ಆಗಿರ್ಬೋದು, ಕೊಯ್ಲು ಸಮಯ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದಿರುವಂತಹ ಒಂದು ಸಂದರ್ಭದಲ್ಲಿ ಜಿ ರಾಮ್ಜಿ ಯೋಜನೆಯ 60 ದಿನಗಳ ಕಾಲ ಕೆಲಸಗಳನ್ನು ತಡೆಹಿಡಬಹುದು. ದೇಶದಲ್ಲಿ ಬಿತ್ತನೆ ಆಗಿರ್ಬೋದು, ಕೊಯ್ಲಿನ ಸಂದರ್ಭ ರೈತರಿಗೆ, ಕೆಲಸಗಾರರಿಗೆ ಕೊರತೆ ಆಗಬಾರ್ದು ಎಂಬುದೇ ಈ ಒಂದು ಯೋಜನೆಯ ಸಕಾರಾತ್ಮಕ ಬೆಳವಣಿಗೆ. ಹಿಂದೆಲ್ಲ ಬಿತ್ತನೆ ಕೊಯ್ಲಿನ ಸಂದರ್ಭದಲ್ಲಿ ನರೇಗಾ ಕೆಲಸಕ್ಕೆ ಕಾರ್ಮಿಕರು ಹೋಗುತ್ತಿದ್ದುದರಿಂದ ಸಣ್ಣ ಪುಟ್ಟ ರೈತರಿಗೆ ಕಾರ್ಮಿಕರೇ ಸಿಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಕೃಷಿ ಕಾರ್ಯಗಳು ಅವಶ್ಯಕತೆ ಇದ್ದಾಗ, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ನೀಡುವಂತಹ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಕಾರ್ಯಕ್ರಮಗಳನ್ನು ಮುಂದೂಡಬಹುದು. ಒಟ್ಟಿನಲ್ಲಿ ಗಾಂಧೀಜಿಯವರ ಆಶಯಕ್ಕೆ ಪೂರಕವಾಗಿ ಎಂಜಿ ನರೇಗಾ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂದು ಬದಲಾವಣೆ ಮಾಡಲಾಗಿದೆ. 2005ರಲ್ಲಿ ಆರಂಭವಾದಂತಹ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರನ್ನು 2009ರಲ್ಲಿ ಸೇರಿಸಿ ಎಂ ನರೇಗಾ ಯೋಜನೆಯನ್ನು ಮಾಡಲಾಯಿತು. ಇತ್ತೀಚಿನ ಬೆಳವಣಿಗೆ ಪ್ರಕಾರ 2025ರಲ್ಲಿ ಅಂತಂದರೆ ಸುಮಾರು 20 ವರ್ಷಗಳ ನಂತರ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ಮಾಡಲಾಗಿದೆ. ಯೋಜನೆಯ ಮುಖ್ಯ ಉದ್ದೇಶ ಇಷ್ಟೇ. ಒಟ್ಟಿನಲ್ಲಿ ಗ್ರಾಮೀಣ ಭಾರತ ಅಭ್ಯುದಯವಾಗಬೇಕು, ಗ್ರಾಮೀಣ ಜನರ ವಲಸೆಯ ಪ್ರವೃತ್ತಿ ಕಡಿಮೆಯಾಗಬೇಕು, ಸ್ಥಳೀಯ ಮಟ್ಟದಲ್ಲಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪಾಲುಗಾರರಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆದಾಯವನ್ನು ಪಡ್ಕೋಬಹುದು. ಕೆಲಸ ಕಾರ್ಯಗಳಿಲ್ಲದಂತಹ ಗ್ರಾಮೀಣ ಜನರಿಗೆ 125 ದಿನಗಳ ವೇತನದ ಗ್ಯಾರಂಟಿಯನ್ನು ನೀಡುವಂಥದ್ದು, ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಪಾರದರ್ಶಕವಾಗಿ ಮಾಡುವಂಥದ್ದು, ಹಾಜರಾತಿಯನ್ನು ಕಡ್ಡಾಯವಾಗಿ ದೃಢೀಕರಣ ಮಾಡೋದು, ವೇತನದ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ RTGS ಮೂಲಕ ಪಾವತಿ ಮಾಡೋದಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭ್ಯುದಯ ಆಗಬೇಕು, ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆ ಇರಲಿ ಎಂಬಂಥ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ. ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.